ನಮಸ್ಕಾರ ಸ್ನೇಹಿತರೆ, ಹಲವಾರು ವರ್ಷಗಳಿಂದ ನಮ್ಮ ದೇಶವನ್ನ ಒಡಿಬೇಕು ಅಂತೇಳಿ ಬಹಳಷ್ಟು ಟೂಲ್ ಕಿಟ್ಗಳು ಕೆಲಸ ಮಾಡ್ತಾ ಇದೆ. ಈ ಟೂಲ್ ಕಿಟ್ಗಳು ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಹಿಡ್ಕೊಂಡು ಆತನ ಮುಖಾಂತರ ತಮ್ಗೆ ಏನ್ ಬೇಕೋ ಅದನ್ನ ಸಾಧಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಅಂದ್ರೆ ಆತನ ಮುಖಾಂತರ ಪ್ರತಿಭಟನೆಯನ್ನ ಪ್ರಾರಂಭಿಸೋದು, ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಅಲ್ಲಿ ಗಲಭೆಯನ್ನು ಎಬ್ಬಿಸೋದು, ಈ ರೀತಿಯಾಗಿ ಮಾಡಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಆ ಮೂಲಕ ಭಾರತವನ್ನ ಒಡೆಯುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಈ ಟೂಲ್ ಕಿಟ್ಗಳ ಹಿಂದೆ ಕೆಲವೊಂದು ರಾಜಕೀಯ ಪಕ್ಷಗಳು ಕೂಡ ಇರ್ತವೆ. ಅಂದ್ರೆ ಅವರು ತಾವು ಅಧಿಕಾರವನ್ನು ಹಿಡಿಬೇಕು ಅಂದ್ರೆ ಇಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಆ ಮೂಲಕ ದೇಶದ ಉದ್ದಗಲಕ್ಕೂ ಹೇಳ್ಕೊಂಡು ಬರಬಹುದು, ನೋಡಿ ಇಲ್ಲಿ ಇವರ ಆಡಳಿತ ಸರಿ ಇಲ್ಲ, ಇವರ ಆಡಳಿತ ಬಂದಾಗಿಂದ ಹೀಗೀಗ್ ನಡೀತಾ ಇದೆ. ಈ ರೀತಿಯಾದಂತಹ ರಾಜಕೀಯ ತಂತ್ರವನ್ನ ಅವರು ಅನುಸರಿಸ್ತಾ ಇರ್ತಾರೆ. ಇದಕ್ಕೆ ತಾಜಾ ಉದಾಹರಣೆ ಮೊನ್ನೆ ಲಡಾಖ್ ನಲ್ಲಿ ನಡೆದಂತಹ ಗಲಭೆ. ನಿಮ್ಗೆ ಈ ಗಲಭೆ ಹೇಗ್ ನಡೀತು ಎಲ್ಲದೂ ಗೊತ್ತಿರುವಂತಹದ್ದೇ. ಈ ಲಡಾಖ್ ನಲ್ಲಿ ಪರಿಸರವಾದಿ ಅಂತೇಳಿ ಹೇಳಿ ಅತ್ಯಂತ ಜನಪ್ರಿಯನಾದಂತಹ ವ್ಯಕ್ತಿ ಸೋನಂ ವಾಂಗ್ಚುಕ್. ಈತ ಇತ್ತೀಚಿನ ವರ್ಷಗಳಲ್ಲಿ ಲಡಾಖ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡು ಸತತ ಚಳುವಳಿಯನ್ನ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಉಪವಾಸ ಸತ್ಯಾಗ್ರಹಗಳನ್ನು ಕೂಡ ಮಾಡಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಈತನ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸರ್ಕಾರ ಕೂಡ ಸಿದ್ಧತೆಯನ್ನ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ ನಲ್ಲಿ ಆತನೊಂದಿಗೆ ಒಂದು ಮೀಟಿಂಗ್ ಅನ್ನು ಕೂಡ ಸರ್ಕಾರ ಫಿಕ್ಸ್ ಮಾಡಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಆದ್ರೆ ಅದಕ್ಕಿಂತಲೂ ಮೊದಲೇ ಇವತ್ತ ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಕೊಳ್ತಾನೆ. ಈ ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ಈತನ ಜೊತೆಗಿದ್ದಂತಹ ಇಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಹೇಳಿ ಅಲ್ಲಿಯ ಯುವಕರು ಗಲಭೆಗೆ ನಿಲ್ತಾರೆ. ನಿಮ್ಗೆ ಗೊತ್ತಿದೆ, ಇದ್ದಕ್ಕಿದ್ದಾಗೆ ಮೊನ್ನೆ ಗಲಭೆಗಳು ಪ್ರಾರಂಭ ಆಯ್ತು. ಈ ಗಲಭೆಯಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಬೆಂಕಿ ಹಚ್ಚಲಾಯ್ತು, ಕಲ್ಲು ತೂರಾಟ ನಡೀತು. ನಂತರ 4 ಜನ ಇದರಲ್ಲಿ ಪ್ರಾಣವನ್ನ ಕೂಡ ಕಳ್ಕೊಂಡ್ರು. ಹಾಗೇನೆ ಒಂದು 85 ಜನರಿಗೆ ತೀವ್ರವಾದಂತಹ ಗಾಯಗಳು ಕೂಡ ಆಗಿದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಈ ಗಲಭೆಯ ಮುಖ್ಯ ರೂವಾರಿಯಾದಂತಹ ಸೋನಂ ವಾಂಗ್ಚುಕ್ ಅನ್ನ ಸಿಬಿಐ ಅವರು ಅರೆಸ್ಟ್ ಮಾಡಿದ್ದಾರೆ. ಯಾವಾಗ ಈ ಸೋನಂ ವಾಂಗ್ಚುಕ್ ಅನ್ನ ಸಿಬಿಐ ಅವರು ಅರೆಸ್ಟ್ ಮಾಡಿದ್ರು, ತಕ್ಷಣ ಕಾಂಗ್ರೆಸ್ ಇದನ್ನ ಖಂಡಿಸಿತು. ಅದೇ ರೀತಿಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಇರಬಹುದು ಅಥವಾ ಮೆಹಬೂಬಾ ಮುಫ್ತಿ ಇರಬಹುದು, ಇವರೆಲ್ಲರೂ ಕೂಡ ಇದನ್ನ ಖಂಡಿಸಿದ್ರು. ಅಂದ್ರೆ ಆತ ಶಾಂತಿಯುತವಾಗಿ ಹೋರಾಟವನ್ನ ನಡೆಸ್ತಾ ಇದ್ದ, ಆದ್ರೆ ಆತನನ್ನ ಅರೆಸ್ಟ್ ಮಾಡೋ ಮುಖಾಂತರ ಚಳುವಳಿಯನ್ನ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಕೆಲ ವರ್ಷಗಳ ಹಿಂದೆ ಈ ಸೋನಂ ವಾಂಗ್ಚುಕ್ ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ದೇಶದಲ್ಲಿ. ಅಂದ್ರೆ ಆತ ಲಡಾಖ್ ನಲ್ಲಿ ಪ್ರಸಿದ್ಧಿಯನ್ನ ಪಡೆದಿರಬಹುದು, ಆದ್ರೆ ದೇಶದ ಇತರ ಭಾಗಗಳಲ್ಲಿ ಆತನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಈತನ ಹೆಸರು ಪ್ರಚಲಿತಕ್ಕೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಅಮೀರ್ ಖಾನ್ ನಾಯಕತ್ವದ 3 ಇಡಿಯಟ್ಸ್ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ. ಈ ಸಿನಿಮಾದಲ್ಲಿ ಅಮೀರ್ ಖಾನ್ ನಟಿಸಿರುವಂತಹ ಪಾತ್ರ ಇದೆಯಲ್ಲ, ಆ ಪಾತ್ರದ ಹೆಸರು ಪುನ್ಸುಕ್ ವಾಂಗ್ಡು ಅಂತೇಳಿ. ಈ ಪಾತ್ರಕ್ಕೆ ಪ್ರೇರಣೆ ಸೋನಂ ವಾಂಗ್ಚುಕ್ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಆತನ್ ಮಾಡಿರುವಂತಹ ಕೆಲವೊಂದು ಕೆಲಸಗಳನ್ನ ಇಟ್ಕೊಂಡೆ ಈ ಸಿನಿಮಾದಲ್ಲಿ ಅಮೀರ್ ಖಾನ್ಗೆ ಪುನ್ಸುಕ್ ವಾಂಗ್ಡು ಅಂತ ಹೇಳ್ಕೊಂಡು ಹೆಸರು ಕೊಟ್ಟು ಆ ಪಾತ್ರವನ್ನು ಪೋಷಿಸಲಾಗಿದೆ. ಯಾವಾಗ ಈ ಸಿನಿಮಾ ಹಿಟ್ ಆಯ್ತು, ಆ ದಿನದಿಂದ ಈ ಸೋನಂ ವಾಂಗ್ಚುಕ್ ಯಾರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಯ್ತು. ಅಲ್ಲಿವರೆಗೂ ಕೂಡ ಈತನ ಪರಿಚಯ ಯಾರಿಗೂ ಇರಲಿಲ್ಲ ಅಂತಲೇ ಹೇಳ್ಬಹುದು. ಈತ ಪರಿಸರ ಪ್ರೇಮಿ, ಈತ ಪರಿಸರಕ್ಕಾಗಿ ಹೋರಾಡ್ತಾ ಇದ್ದ, ಇದೆಲ್ಲ ಮಾತನ್ನು ನಾವು ಕೇಳಿದ್ದೇವೆ. ಆದ್ರೆ ಈತ ಇದ್ದಕ್ಕಿದ್ದಾಗೆ ಸರ್ಕಾರದ ವಿರುದ್ಧ ಯಾಕೆ ತಿರುಗಿ ಬಿದ್ದ, ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಅದೇನು ಅಂತ ಹೇಳಿದ್ರೆ, ಈತ ಕೆಲವೊಂದು NGO ಗಳನ್ನ ನಡೆಸ್ತಾ ಇದ್ದಾನೆ. ಈ NGO ಗಳಿಗೆ ಬೇರೆ ಬೇರೆ ಕಡೆಗಳಿಂದ ಫಂಡ್ಸ್ ಬರ್ತಾ ಇತ್ತು, ಅದು ಬೇರೆ ವಿಷಯ. ಈತ ಕೆಲ ವರ್ಷಗಳ ಹಿಂದೆ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಕೊಡ್ತಾನೆ. ನಾನೊಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ, ಅದಕ್ಕಾಗಿ ನನಗೆ 135 ಎಕರೆ ಜಾಗ ಬೇಕು ಅಂತೇಳಿ ಕೇಳಿದ. ಈತನ ಒಳ್ಳೆ ಉದ್ದೇಶವನ್ನ ಮನಗಂಡಂತಹ ಸರ್ಕಾರ ಈತನಿಗೆ 135 ಎಕರೆ ಜಾಗವನ್ನ ಮಂಜೂರು ಮಾಡ್ತದೆ. ಈ ಜಾಗವನ್ನ ಈತ 40 ವರ್ಷಗಳ ಮಟ್ಟಿಗೆ ಲೀಸ್ಗಾಗಿ ತಗೊಂಡಿರ್ತಾನೆ. ಆದ್ರೆ ಇಲ್ಲಿವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕೆಲಸವನ್ನ ಪ್ರಾರಂಭ ಮಾಡಿರಲಿಲ್ಲ. ಆ ಜಾಗ ಹಾಗೆ ಬಿದ್ದಿತ್ತು. ಸರ್ಕಾರ ಕೂಡ ಕೆಲವೊಂದು ನಿಬಂಧನೆಗಳನ್ನ ಹಾಕಿರ್ತದೆ. ಅಂದ್ರೆ ಇಷ್ಟು ವರ್ಷದ ಒಳಗಡೆ ನೀವು ಅಲ್ಲಿ ಕಾರ್ಯಚಟುವಟಿಕೆನ ಪ್ರಾರಂಭ ಮಾಡಬೇಕು ಅಂತೇಳಿ. ಆದ್ರೆ ಇಲ್ಲಿ ಆ ತರದ ಯಾವುದೇ ರೀತಿಯಾದ ಕಾರ್ಯಚಟುವಟಿಕೆ ನಡೀತಾ ಇರಲಿಲ್ಲ. ಹಾಗಾಗಿ ಸರ್ಕಾರ ಈತನ ಜಾಗವನ್ನ ವಾಪಸ್ ಪಡೆಯಿತು. ಯಾವಾಗ ಸರ್ಕಾರ ಈತನ ಜಾಗವನ್ನ ಮರಳಿ ಸ್ವಾಧೀನಕ್ಕೆ ಪಡೆಯಿತೋ, ಆ ದಿನದಿಂದ ಇವನು ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದ. ಅದರ ಮುಂದುವರಿದ ಭಾಗವಾಗಿ ಈ ರೀತಿಯಾದಂತಹ ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿದ. ಮೊನ್ನೆ ಲಡಾಖ್ ನಲ್ಲಿ ನಡೆದಂತಹ ಪ್ರತಿಭಟನೆ ನಂತರ ಅದು ಹಿಂಸಾ ರೂಪವನ್ನು ಪಡೆದಿರೋದು, ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹದ್ದು. ಆ ಸಂದರ್ಭದಲ್ಲಿ ಈತ ಏನ್ ಹೇಳಿಕೆ ಕೊಟ್ಟಿದ್ದ ಅಂದ್ರೆ, ನಾನು ಯಾರಿಗೂ ಕೂಡ ಈ ರೀತಿಯಾಗಿ ಪ್ರತಿಭಟನೆ ನಡೆಸಿ ಅಂತೇಳಿ ಕರೆ ಕೊಟ್ಟಿರಲಿಲ್ಲ, ಕೇವಲ ನಾನು ಬಂದಿಗೆ ಕರೆ ಕೊಟ್ಟಿದ್ದೆ, ಅದು ಬಿಟ್ಟು ಈ ರೀತಿಯಾದಂತಹ ಹಿಂಸಾ ರೂಪ ತಡಿಲಿಕ್ಕೆ ನನ್ನದ್ದು ಯಾವುದೇ ಪಾತ್ರ ಇಲ್ಲ ಅಂತ ಹೇಳ್ಕೊಂಡು ಆತ ಹೇಳಿದ್ದ. ಆದ್ರೆ ಈಗ ಆತನ ಒಂದೊಂದೇ ವಿಡಿಯೋಗಳು ಹೊರ ಬರ್ಲಿಕ್ಕೆ ಶುರುವಾಗಿದೆ. ಈ ಒಂದು ವಿಡಿಯೋದಲ್ಲಿ ಆತ ಈ ಪ್ರತಿಭಟನಾಕಾರರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಪ್ರತಿಭಟನೆ ಬರುವಾಗ ಯಾವ ರೀತಿ ಅವ್ರು ಬರಬೇಕು, ಅಲ್ಲಿ ಏನ್ ಮಾಡಬೇಕು, ಎಲ್ಲದನ್ನು ಕೂಡ ಈತ ಅಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಹೇಳಿದ್ದಾರೆ. ಆ ವಿಡಿಯೋನ ಇಲ್ಲಿ ನಾನು ಶೇರ್ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕಾಪಿರೈಟ್ ಸಮಸ್ಯೆ ಬರ್ತದೆ, ಹಾಗಾಗಿ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ನೀವು ಪ್ರತಿಭಟನೆ ಬರುವ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿ ಬನ್ನಿ, ಹಾಗೇನೆ ಕ್ಯಾಪ್ ಹಾಕೊಂಡು ಬನ್ನಿ, ಅಥವಾ ಹುಡಿ ಇರುವಂತಹ ಟೀ ಶರ್ಟ್ ಗಳನ್ನ ಧರಿಸಿ ಬನ್ನಿ.
ಇದರಿಂದಾಗಿ ನಿಮ್ಮನ್ನ ಗುರುತಿಸಲಿಕ್ಕೆ ಪೊಲೀಸರಿಗಾಗ್ಲಿ ಅಥವಾ ಬೇರೆಯವರಿಗಾಗ್ಲಿ ಸಾಧ್ಯ ಆಗೋದಿಲ್ಲ. ಈ ರೀತಿಯಾದಂತಹ ಕರೆಯನ್ನ ಅಲ್ಲಿ ಯುವಕರಿಗೆ ಈತ ಕೊಟ್ಟಿದ್ದ. ಈ ವಿಡಿಯೋ ಎಲ್ಲಾ ಕಡೆ ಹಂಚಿಕೆಯಾಗಿದೆ. ಈತ ಏನ್ ಹೇಳಿದಾನೋ ಅದೇ ಕೆಲಸವನ್ನ ಅಲ್ಲಿಯ ಯುವಕರು ಮಾಡಿದ್ದಾರೆ. ಅಲ್ಲಿ ಪ್ರತಿಭಟನೆ ಹೆಸರಲ್ಲಿ ಗಲಭೆಯನ್ನ ಪ್ರಾರಂಭ ಮಾಡಿದ್ದಾರೆ, ಬೆಂಕಿಯನ್ನ ಹಚ್ಚಿದ್ದಾರೆ. ಕೊನೆಗೆ 4 ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. 80ಕ್ಕೂ ಅಧಿಕ ಜನ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಈ ಗಲಭೆಯ ಸಂಪೂರ್ಣ ಸೂತ್ರಧಾರ ಈ ಸೋನಂ ವಾಂಗ್ಚುಕ್ ಅನ್ನೋದು ಸರ್ಕಾರಕ್ಕೆ ಕೂಡ ಗೊತ್ತಾಗಿದೆ. ಹಾಗಾಗಿ ಈತನನ್ನ ಈಗ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಈಗ ಆತನ ಒಂದೊಂದೇ ವಿಡಿಯೋಗಳು ಕೂಡ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈತ ಚೀನಾದ ಜೊತೆಗೆ ಕೂಡ ಕೈ ಜೋಡಿಸುವಂತ ಕೆಲಸಕ್ಕೆ ಕೈ ಹಾಕಿದ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಹಾಗೇನೆ ಪಾಕಿಸ್ತಾನದ ಬಗ್ಗೆ ಈತ ವಿಶೇಷವಾದಂತ ಪ್ರೀತಿಯನ್ನು ತೋರ್ತಾ ಇದ್ದ. ಈತ ಒಂದ್ ವಿಡಿಯೋದಲ್ಲಿ ಏನ್ ಹೇಳಿದಾನೆ ಅಂತ ಹೇಳಿದ್ರೆ, ಈ ಅಗ್ನಿವೀರ್ನಲ್ಲಿ ಸೆಲೆಕ್ಟ್ ಆಗಿ ಸೈನ್ಯಕ್ಕೆ ಸೇರಿ ನಂತರ ಕೆಲವರು ವಾಪಸ್ ಬರ್ತಾರಲ್ಲ, ಈ ವಾಪಸ್ ಬಂದವರು ಈಗ ಚೀನಾದ ಸೈನ್ಯವನ್ನ ಸೇರ್ತಾ ಇದ್ದಾರೆ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಂದ್ರೆ ಇದು ಅಪ್ಪಟ ಸುಳ್ಳು. ಆದ್ರೂ ಕೂಡ ಈ ರೀತಿಯಾದಂತಹ ಒಂದು ಪ್ರಪಗಂಡವನ್ನು ಮಾಡ್ಲಿಕ್ಕೆ ಆತ ಪ್ರಯತ್ನ ಪಟ್ಟಿದ್ದಾನೆ. ಹಾಗೇನೆ ಭಾರತದ ಮೇಲೆ ಒಂದ್ ವೇಳೆ ಚೀನಿ ಸೈನಿಕರು ದಾಳಿಯನ್ನ ನಡೆಸಿದ್ರೆ ನಾವು ಅವ್ರನ್ನ ಸ್ವಾಗತಿಸ್ತೇವೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಅಂದ್ರೆ ಈ ವಿಡಿಯೋದಲ್ಲಿ ಆತ ಹೇಳಿರುವಂತದ್ದು. ಈಗ ಈ ಎಲ್ಲಾ ವಿಡಿಯೋಗಳನ್ನ ಹಿಡ್ಕೊಂಡು ಸರ್ಕಾರ ಆತನ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ ಸಿಬಿಐ ತನಿಖೆ ಪ್ರಾರಂಭ ಆಗಿದೆ. ಆದ್ರೆ ಮಾಮೂಲಿನಂತೆ ಎಡಚರರು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ತರದವರು ಇದನ್ನ ವಿರೋಧಿಸ್ತಾ ಇದ್ದಾರೆ. ವಾಂಗ್ಚುಕ್ ಅನ್ನ ಈ ರೀತಿಯಾಗಿ ಅರೆಸ್ಟ್ ಮಾಡಬಾರ್ದಿತ್ತು. ಇಲ್ಲಿ ನಿಮ್ಗೆ ರಾಹುಲ್ ಗಾಂಧಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ದೇಶದಾದ್ಯಂತ ಈ ರೀತಿಯಾದಂತಹ ಗಲಭೆ ನಡಿಬೇಕು ಅಂತಕೊಂಡು ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆ ಮುಖಾಂತರ ಮೋದಿಯನ್ನ ಅಧಿಕಾರದಿಂದ ಇಳಿಸಬೇಕು, ಈ ರೀತಿಯಾದಂತಹ ಹುನ್ನಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಅದಕ್ಕಾಗಿ ಏನೆಲ್ಲ ಬೇಕು ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇವರ ಈ ಪ್ರಯತ್ನ ಸದ್ಯಕ್ಕಂತೂ ಯಶಸ್ಸನ್ನ ಗಳಿಸಲ್ಲ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿರುವಂತಹ ಸೋನಂ ವಾಂಗ್ಚುಕ್ ಜೈಲು ಪಾಲಾಗಿದ್ದಾನೆ. ಇಲ್ಲಿ ನಮ್ಗೆ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಸೋನಂ ವಾಂಗ್ಚುಕ್ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ಜನರನ್ನ ಪ್ರಚೋದನೆ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಳ್ತು? ಆತನನ್ನ ಮೊದಲೇ ಅರೆಸ್ಟ್ ಮಾಡಬಹುದಿತ್ತು. ಅಥವಾ ಈತ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟ ತಕ್ಷಣ ಸರ್ಕಾರ ಸ್ವಲ್ಪ ಅಲರ್ಟ್ ಆಗ್ಬೇಕಿತ್ತು, ಇಲ್ಲಿ ಏನೋ ದೊಡ್ಡದ್ ನಡೀತಾ ಇದೆ ಅಂತೇಳಿ. ಆದ್ರೆ ಸರ್ಕಾರ ಕೂಡ ಇಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತು ಅನಿಸ್ತದೆ. ಅದರ ಪರಿಣಾಮ 4 ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಹಾಗೇನೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಬಹಳಷ್ಟು ನಷ್ಟ ಉಂಟಾಗಿದೆ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಕೇಂದ್ರ ಸರ್ಕಾರ ಸ್ವಲ್ಪ ಜಾಗ್ರತೆ ವಹಿಸೋದು ಒಳ್ಳೇದು ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಲಡಾಖ್ ನಲ್ಲಿ ನಡೆದಂತಹ ಈ ಗಲಭೆ ಏನಿದೆ ಇದು ಜನ್ಜಿಯ ಗಲಭೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜನ್ಜಿಯವರು ಸರ್ಕಾರದ ವಿರುದ್ಧವಾಗಿ ಬಂಡೆದ್ದಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ. ಅಂದ್ರೆ ನೇಪಾಳದಲ್ಲಿ ಏನ್ ನಡೀತೋ ಅದೇ ಈಗ ಭಾರತದಲ್ಲಿ ಕೂಡ ನಡೆಯುವಂತ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ಈ ಯುವಕರನ್ನ ಪ್ರಚೋದನೆ ಮಾಡುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಇರಬಹುದು ಅಥವಾ ಕೆಲವೊಂದು ವಿರೋಧ ಪಕ್ಷಗಳಿದೆ, ಇವರೆಲ್ಲರೂ ಕೂಡ ಕೈ ಹಾಕಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಗಲಭೆ ದೇಶದಾದ್ಯಂತ ನಡೆಯುವಂತ ಸಾಧ್ಯತೆ ಇದೆ. ಅದನ್ನ ತಡೆಗಟ್ಟುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಈಗಾಗಲೇ ಈ ಸೋನಂ ವಾಂಗ್ಚುಕ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅನ್ವಯ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದೆ. ಇದೇ ರೀತಿಯಾದಂತಹ ಬಹಳಷ್ಟು ದೇಶದ್ರೋಹಿಗಳು ನಮ್ಮ ದೇಶದ ಒಳಗಡೆ ಇದ್ದಾರೆ. ಅವರೆಲ್ಲರಿಗೂ ಸಹಾಯ ಮಾಡ್ಲಿಕ್ಕಾಗಿ ಬಹಳಷ್ಟು ಟೂಲ್ ಕಿಟ್ಗಳು ಕೂಡ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಅವರಿಗೆ ಆರ್ಥಿಕ ಸಹಾಯಕ್ಕಾಗಿ ಕೆಲವೊಂದು NGOಗಳು ಕೂಡ ಇದೆ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅತ್ಯಂತ ಜಾಗರೂಕತೆಯಿಂದ ಇಂಥವ್ರನ್ನ ಗಮನಿಸಿ ಅವರ ಕಾರ್ಯಚಟುವಟಿಕೆ ಯಾವ ರೀತಿ ನಡೀತಾ ಇದೆ ಎಲ್ಲದನ್ನು ಗಮನಿಸಿ ಆದಷ್ಟು ಬೇಗ ಅವ್ರನ್ನ ಜೈಲಿಗಟ್ಟುವಂತ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೊಳ್ಳೆ ಹೋದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತಾರಲ್ಲ, ಆ ರೀತಿ ಆಗ್ಬಿಡ್ತದೆ. ಗಲಭೆ ನಡೆದ ನಂತರ ನಾವು ಆಕ್ಷನ್ ತಗೊಳ್ಳೋಕ್ಕಿಂತಲೂ ಗಲಭೆ ಆಗೋದಕ್ಕಿಂತ ಮೊದಲೇ ಆಕ್ಷನ್ ತಗೊಂಡ್ರೆ ತುಂಬಾ ಒಳ್ಳೇದು. ನೋಡೋಣ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಈ ರೀತಿಯಾದಂತಹ ಗಲಭೆ ನಡೆದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಯಾವುದಕ್ಕೂ ನಮ್ಮ ಎಚ್ಚರದಲ್ಲಿ ನಾವಿರೋದು ಒಳ್ಳೆಯದು. ಸ್ನೇಹಿತರೆ, ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.